ಎಸ್, ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಎಜುಕೇಟರ್ ಇಮಾಂಸ ಮುಲ್ತಾನಿ. ಈ ಒಂದು ಸಂಚಿಕೆಯಲ್ಲಿ ಪರೀಕ್ಷಾ ದೃಷ್ಟಿಕೋನದಿಂದ ಬೋಧನಾಶಾಸ್ತ್ರ ವಿಷಯದಲ್ಲಿ ಒಂದು ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಭಾಳ ಮಹತ್ವದ್ದು ಬೋಧನಾಶಾಸ್ತ್ರ. ಅದರಲ್ಲಿ 5E ಅಂತಕ್ಕಂಥ ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ 5E ಅಂತಕ್ಕಂಥದ್ದು ನಿಮಗೆ ಎಲ್ಲ ವಿಷಯಗಳಲ್ಲಿ ಕನ್ನಡ, ಇಂಗ್ಲೀಷ್ ಜೊತೆಗೆ ಸೈಕಾಲಜಿ, ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ, ಪರಿಸರದಲ್ಲಿ ಕೂಡ ಏನಂದ್ರೆ ಕ್ವಶನ್ಸ್ ಅನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ 5E ಒಂದು ಮಾಡೆಲ್ ಅಂತ ಕರಿತೀವಿ ಇದನ್ನ. 5E ಒಂದು ಪಾಠ ಯೋಜನೆ. 5E ಒಂದು ಪಾಠ ಯೋಜನೆ ಅಂತ ಕರಿತೀವಿ. ಈ 5E ಪಾಠ ಯೋಜನೆ ಯಾವುದರ ಆಧಾರದ ಮೇಲೆ ನಿಂತಿದೆ ಅಂದ್ರೆ ಇದು ರಚನಾತ್ಮಕತೆ ಆಧಾರದ ಮೇಲೆ ನಿಂತಿದೆ. ರಚನಾತ್ಮಕತೆ ಕನ್ಸ್ಟ್ರಕ್ಟಿವಿಸ್ಟ್ ಅಂತ ಕರಿತೀವಿ. ಯಾವುದೇ ಒಂದು ಕರಿಕ್ಯುಲಮ್ ರಚನೆ ಆಗಬೇಕಾದ್ರೆ 3 ಅಂಶಗಳು ಬೇಕು. ಒಂದು ಇಂಟಿಗ್ರೇಟೆಡ್ ಅಪ್ರೋಚ್, ಅಂತರ್ಗತ ಉಪಕ್ರಮ. ಎರಡನೇದು ರಚನಾತ್ಮಕ ಉಪಕ್ರಮ, ಅದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತ ಕರಿತೀವಿ. ಮೂರನೇದು ಸ್ಪೈರಲ್ ಅಪ್ರೋಚ್, ಅದನ್ನು ಸುರುಳಿ ಉಪಕ್ರಮ ಅಂತ ಕರಿತೀವಿ. ಇದು ಪಾಠ ಯೋಜನೆ ರಚನಾತ್ಮಕತೆ ಮೇಲೆ ನಿಂತಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ರಚನಾತ್ಮಕತೆ ಅಂದ್ರೆ ಏನು, ಅಥವಾ ಸಂರಚನವಾದ ಅಂತ ಕೂಡ ಕರಿತೀವಿ ಇದನ್ನ. ಸೊ ಹಿಂದಿನ ಅನುಭವದ ಆಧಾರದ ಮೇಲೆ ಹೊಸ ಜ್ಞಾನದ ಸೃಷ್ಟಿ ಹಾಗೂ ಭವಿಷ್ಯದಲ್ಲಿ ಅದನ್ನು ಬಳಸಿಕೊಳ್ಳುವಿಕೆ. ಇಲ್ಲಿ 2 ಅಂಶಗಳನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದನ್ನ 2 ರೀತಿಯಲ್ಲಿ ಅರ್ಥ ಮಾಡ್ಕೊಂಡು, ರಚನಾತ್ಮಕತೆ ಅಷ್ಟೇ ಅಂದ್ರೆ ಹಿಂದಿನ ಅನುಭವದ ಆಧಾರದ ಮೇಲೆ ಹೊಸ ಜ್ಞಾನದ ಸೃಷ್ಟಿ. ಮುಂದೆ ಸಂರಚನವಾದ ಅಂತ ಬರ್ತದೆ. ಯಾಕಂದ್ರೆ ಈಗಾಗಲೇ ನಾವು ಮನೋವಿಜ್ಞಾನದ ಪಂಥಗಳಲ್ಲಿ ಇದನ್ನ ಡಿಸ್ಕಷನ್ ಮಾಡಿದೀವಿ. ಸಂರಚನವಾದ ಅಂತ ಬಂದಾಗ ಅದನ್ನ ಭವಿಷ್ಯದಲ್ಲಿ ಬಳಸಿಕೊಳ್ಳುವಿಕೆ ಅಂತೇಳಿ ಮುಂದಿನ ಸೇರ್ಪಡೆ ಆಗತ್ತಿಲ್ಲ ಇನ್ನು. ಸೊ ಓವರ್ಲ್ ಆಗಿ ನಾನು ಪಾಠ ಯೋಜನೆ ಅಂತಕ್ಕಂಥದ್ದು ಹಿಂದಿನ ಅನುಭವದ ಆಧಾರದ ಮೇಲೆ ಹೊಸ ಜ್ಞಾನವನ್ನು ಸೃಷ್ಟಿಸಿಕೊಳ್ಳುವಿಕೆನ ಇದು ಸೂಚಿಸುತ್ತೆ. ಹಾಗಾದ್ರೆ ಈ 5E ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ 1987ರಲ್ಲಿ ರೋಜರ್ ಬೇಬಿ ಹಾಗೂ ಒಂದು ಸೈನ್ಸ್ ಒಂದು ಲ್ಯಾಬ್ರೋಟರಿ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಅನ್ವೇಷಣೆಯನ್ನ ಮಾಡ್ತಾರೆ. ಸೈನ್ಸ್ ಪ್ರಯೋಗಾಲಯದವರು ಜೊತೆ ರೋಜರ್ ಬೇಬಿ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿದ್ರೆ ಈ 5E ಅಂತಕ್ಕಂಥ ಒಂದು ಪಾಠ ಯೋಜನೆ ಕಾನ್ಸೆಪ್ಟ್ ಅನ್ನು ಕೊಟ್ಟರು. ಹಾಗಾದ್ರೆ ಹೆಸರೇ ಸೂಚಿಸುವಂಗೆ ಇದರಲ್ಲಿ ಎಷ್ಟಿದಾವಪ್ಪ ಅಂದ್ರೆ 5 ಹಂತಗಳಿದಾವೆ. ಎಷ್ಟಿದಾವ್ರಿ? 5 ಹಂತಗಳು. ನಿಮ್ಗೆ ಎಕ್ಸಾಮ್ ಅಲ್ಲಿ ಸೀರಿಯಲೈಸ್ ಕೇಳ್ತಾರೆ, ನೆನಪಿಟ್ಕೊಳ್ಬೇಕಾಗತ್ತೆ. ಕನ್ನಡದಲ್ಲಿ ಕೂಡ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸೊ ಅದು ಇಂಪಾರ್ಟೆಂಟು. ಮೊದಲನೇದು ಎಂಗೇಜ್. ಹೌದಾ? ಎಂಗೇಜ್ ಕನ್ನಡದಲ್ಲಿ ಏನಂತಾರೆ ಇದನ್ನ? ತೊಡಗಿಸಿಕೊಳ್ಳುವಿಕೆ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ತೊಡಗಿಸಿಕೊಳ್ಳುವಿಕೆ. ಅಥವಾ ಇನ್ನೊಂದು ಅರ್ಥ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ತಲ್ಲೀನಗೊಳಿಸು ಅಂತ ಕೂಡ ಅರ್ಥವನ್ನು ಕರೀತಾನೆ. ತಲ್ಲೀನಗೊಳಿಸು. ಸೊ ಎರಡನೇದು ಬರ್ತಕ್ಕಂಥದ್ದು ಎಕ್ಸ್ಪ್ಲೋರ್ ಅನ್ನ ಏನಂತ ಕರಿತೀವಿ? ಪರಿಶೋಧಿಸುವಿಕೆ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಪರಿಶೋಧಿಸುವಿಕೆ. ಅಥವಾ ಕನ್ನಡದಲ್ಲಿ ಇನ್ನೊಂದು ಹೆಸರೇನು? ಆವಿಷ್ಕರಿಸು ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಆವಿಷ್ಕರಿಸು. ಪರಿಶೋಧಿಸುವಿಕೆನೂ ಅನ್ಬೋದು, ಆವಿಷ್ಕರಿಸುನು ಅನ್ಬೋದು. ಮೂರನೇದು ಬರ್ತಕ್ಕಂಥದ್ದು ಎಕ್ಸ್ಪ್ಲೇನ್ ಅನ್ನ ಏನಂತ ಕರೀತಾರೆ? ವಿವರಿಸು ಅಂತ ಕರೀತಾರೆ. ಒಂದೇ ಶಬ್ದ ಇದೆ ಇಲ್ಲಿ, ವಿವರಿಸು ಅಂತ ಹೇಳಿ, ಸಿಂಪಲ್ ಇದೆ. ನೆಕ್ಸ್ಟ್ ಬಂದಾಗ ಎಲೋಬ್ರೇಟ್ ಅಂದ್ರೆ ಏನಿದ್ರ ಅರ್ಥ? ವಿಸ್ತರಿಸು ಅಂತ ಅರ್ಥ. ವಿಸ್ತರಿಸು. ಇನ್ನು 5th ಒನ್ ಇವ್ಯಾಲ್ಯೂಯೇಷನ್. ಇದರ ಅರ್ಥ ಏನು? ಮೌಲ್ಯಮಾಪನ ಮಾಡು. ಸೊ ಒಟ್ಟಾರೆಯಾಗಿ 5 ಪ್ರಮುಖ ಹಂತಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲೋಬ್ರೇಟ್, ಇವ್ಯಾಲ್ಯೂಯೇಷನ್. ತೊಡಗಿಸಿಕೊಳ್ಳುವಿಕೆ ಅಥವಾ ತಲ್ಲೀನಗೊಳಿಸು, ಪರಿಶೋಧಿಸುವಿಕೆ ಅಥವಾ ಆವಿಷ್ಕರಿಸು, ವಿವರಿಸು, ವಿಸ್ತರಿಸು, ಮೌಲ್ಯಮಾಪನ ಮಾಡು ಅಂತಕ್ಕಂಥದ್ದು. ಹಾಗಾದ್ರೆ ಇದನ್ನ ಎಂಗೇಜ್ ಅಲ್ಲಿ ಟೀಚರ್ ಏನ್ ಮಾಡ್ತಾನೆ ಅಥವಾ ಸ್ಟೂಡೆಂಟ್ ಏನ್ ಮಾಡ್ತಾನೆ ಅಂತಕ್ಕಂಥದ್ದು ನೋಡೋಣ. ಎಂಗೇಜ್ ಮುಖ್ಯವಾಗಿ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಟೀಚರ್ ಟಾಸ್ಕ್ ಆಗಿರುತ್ತೆ. ಟೀಚರ್ ಏನ್ ಮಾಡ್ತಕ್ಕಂಥದ್ದು? ಮಕ್ಕಳನ್ನ ಮುಖ್ಯವಾಗಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದರೆ ಪ್ರೇರಣೆಗೊಳಿಸಬೇಕು, ಅಭಿಪ್ರೇರಿತಗೊಳಿಸಬೇಕು, ಕಲಿಕೆಯಲ್ಲಿ ತೊಡಗುವಂತೆ. ಹಾಗೂ
ಯಾವುದೇ ಒಂದು ಟಾಸ್ಕ್ ಕೊಡ್ತಾ ಇದೆ ಅಂದ್ರೆ ಆ ಟಾಸ್ಕ್ಗೆ ಸಂಬಂಧಪಟ್ಟಂತ ಒಂದು ಪೂರ್ವ ಜ್ಞಾನ ಜೊತೆಗೆ ವಿಷಯವನ್ನು ಸಂಬಂಧೀಕರಿಸಬೇಕು. ಈಗ ನಾನು ಯಾವುದೋ ಒಂದು ಪಾಠವನ್ನು ಹೇಳ್ತಾ ಇದ್ದೀನಿ, ಇತಿಹಾಸದ ಪರಿಚಯ ಅಂತಕ್ಕಂಥದ್ದು ಬಂದಾಗ, ಹೌದಾ, ಅದನ್ನ ನಾನು 6ನೇ ತರಗತಿಗೆ, ಈಗ 7ನೇ ತರಗತಿ ಪಾಠ ಮಾಡ್ತೀನಿ, 8ನೇ ತರಗತಿ ಪಾಠ ಮಾಡ್ತಿದ್ರೆ 6ನೇ ತರಗತಿ ಜೊತೆಗೆ ಸಂಬಂಧೀಕರಿಸಬೇಕಾಗತ್ತೆ. ಪೂರ್ವ ಜ್ಞಾನ ಜೊತೆಗೆ ಏನ್ ಮಾಡ್ಬೇಕು, ಸಂಬಂಧೀಕರಿಸ್ತಕ್ಕಂಥದ್ದು. ಅನುಭವ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತೊಡಗಿಸಿಕೊಳ್ಳುವಿಕೆ, ತಲ್ಲೀನಗೊಳಿಸುವಿಕೆ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವ್ರನ್ನ ಏನ್ ಮಾಡ್ಬೇಕು, ಪ್ರೇರೇಪಿತಗೊಳಿಸಬೇಕು. ನಾವೀಗಾಗಲೇ ಹಾಡಿನ ಮುಖಾಂತರ ಅಥವಾ ಕಥೆಗಳ ಮುಖಾಂತರ, ಪ್ರಶ್ನೆ ಕೇಳೋದ್ರ ಮುಖಾಂತರ ವಿದ್ಯಾರ್ಥಿಗಳನ್ನ ಏನ್ ಮಾಡ್ತೀವಿ, ಕಲಿಕೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಿದ್ವಿ. ಒಂದು ಟಾಸ್ಕ್ ಅನ್ನ ಕೊಡ್ತೀರಿ, ಒಂದು ಯೋಜನೆ ಕೊಡ್ತೀರಿ ಇಲ್ಲಿ, ಹೌದಾ, ಮಕ್ಕಳಿಗೆ. ಇನ್ನು ಎರಡನೇದು ಬಂದಾಗ ಎಕ್ಸ್ಪ್ಲೋರ್. ಸೊ ವಿದ್ಯಾರ್ಥಿಗಳು ಇಲ್ಲಿ ಟೀಚರ್ ಏನು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ, ಆ ಟಾಸ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆವಿಷ್ಕಾರ ಮಾಡ್ತಾರೆ, ಅನ್ವೇಷಣೆ ಮಾಡ್ತಾರೆ. ದಿಸ್ ಇಸ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಅಂತ ಕರಿತೀವಿ. ಅನ್ವೇಷಣೆ ಆಧಾರಿತ ಒಂದು ಕಲಿಕೆ ನಡೆಯುತ್ತೆ. ಸೊ ಮಕ್ಕಳು ಒಂದು ಪ್ಲಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನ್ ಮಾಡ್ತಾರೆ, ದತ್ತಾಂಶಗಳನ್ನ, ಮಾಹಿತಿ ಸಂಗ್ರಹಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಅವರು ತಮಗಿಂತ ಹೆಚ್ಚು ಜ್ಞಾನವಂತರಾದವರ ಶಿಕ್ಷಕರ ಜೊತೆಗೆ, ಸಂಪನ್ಮೂಲ ಶಿಕ್ಷಕರ ಜೊತೆ ಕನೆಕ್ಟ್ ಮಾಡ್ಬೋದು, ಅಥವಾ ಪುಸ್ತಕಗಳಿಂದ ಪಡ್ಕೊಳ್ಬಹುದು, ಅಥವಾ ಅಂತರ್ಜಾಲದಲ್ಲಿ ಮಾಹಿತಿಯನ್ನ ಪಡ್ಕೊಳ್ಬಹುದು, ಅಥವಾ ಏನ್ ಮಾಡ್ಬೋದು, ಡಿಸ್ಕಷನ್ ಕೂಡ ಮಾಡಬಹುದು. ಒಟ್ಟಾರೆಯಾಗಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಟಾಸ್ಕ್ ಏನ್ ಕೊಟ್ಟಿರ್ತಾರೆ, ಆ ಟಾಸ್ಕ್ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಇಲ್ಲಿ ಏನ್ ಮಾಡಿದ್ರು, ಆವಿಷ್ಕಾರ ಮಾಡಿದ್ರು. ಹೌದಾ. ನಂತರದಲ್ಲಿ ಕಂಡು ಬರ್ತಕ್ಕಂಥದ್ದು ಎಕ್ಸ್ಪ್ಲೇನ್. ಇಲ್ಲಿ ಟೀಚರ್ ಸ್ಟೂಡೆಂಟ್ ಏನ್ ತಂದಿರ್ತಕ್ಕಂಥ ಮಾಹಿತಿ ಇದೆ, ಆ ಮಾಹಿತಿಯನ್ನ ಟೀಚರ್ ಏನ್ ಮಾಡ್ತಾರೆ, ಟೀಚರ್ ಮತ್ತು ಸ್ಟೂಡೆಂಟ್ ಏನಾಗುತ್ತೆ ಅಂದ್ರೆ ಡೈಲಾಗ್, ಒಂದು ಸಂವಾದ ಆಗತ್ತೆ. ಪ್ರಶ್ನೆ, ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಬಹುದು, ಟೀಚರ್ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಶಿಕ್ಷಕ ಸಾಕಷ್ಟು ಪರಿಕಲ್ಪನೆಗಳನ್ನ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಪರಿಕಲ್ಪನೆಗಳನ್ನ ಏನ್ ಮಾಡ್ತಾನೆ, ಇಲ್ಲಿ ದೃಢೀಕರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಹೆಚ್ಚು ಮಾಹಿತಿಯನ್ನ ವಿವರಣಾತ್ಮಕವಾಗಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಸಾಕಷ್ಟು ಉದಾಹರಣೆಗಳನ್ನ ಕೂಡ ಇಲ್ಲಿ ಬಳಸ್ಕೊಳ್ತಾನೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಬಂದಾಗ ವಿಸ್ತರಿಸು, ಎಲಾಬ್ರೇಟ್ ಅಂತ ಕರಿತೀವಿ. ಇಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಡೆದುಕೊಂಡಿರ್ತಕ್ಕಂಥ ಮಾಹಿತಿಯನ್ನ ನೈಜ ಒಂದು ಅನುಭವದೊಂದಿಗೆ ಏನಾಗತ್ತೆ ಅಂದ್ರೆ ಹೊಂದಿಸ್ಕೊಳ್ಬೇಕಾಗತ್ತೆ. ಸೊ ಕಲ್ತಿರ್ತಕ್ಕಂಥ ಮಾಹಿತಿಯನ್ನ ಹೊಸ ಸಮಸ್ಯೆ ಉದ್ಭವ ಆದಾಗ ಆ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ಇಲ್ಲಿ ಏನ್ ಮಾಡ್ಕೊತಾನೆ, ಬಳಸ್ಕೊಳ್ತಾನೆ. ಇದನ್ನ ವಿಸ್ತರಿಸು ಅಂತ ಕರಿತೀವಿ. ಹೌದಾ. ನಂತರದಲ್ಲಿ ಮೌಲ್ಯಮಾಪನ. ಶಿಕ್ಷಕರು ಲಿಖಿತ ಮತ್ತು ಮೌಖಿಕ ಪರೀಕ್ಷೆಯ ಮೂಲಕ ಏನ್ ಮಾಡ್ಬೋದು, ಮೌಲ್ಯಮಾಪನ ಮಾಡ್ಬೋದು. ವಿದ್ಯಾರ್ಥಿ ಸ್ವತಃ ಏನ್ ಮಾಡ್ಬೋದು ಅಂದ್ರೆ ತನ್ನ ಕಲಿಕೆಯನ್ನ ಮೌಲ್ಯಮಾಪನ ಮಾಡ್ಕೊಳ್ಬಹುದು. ಹೌದಾ. ಇಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಸೊ ಇದು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಯಾವ್ದಪ್ಪ ಅಂದ್ರೆ, ಈಗ ಒಂದು ಕೋವಿಡ್-19 ಬಗ್ಗೆ, ಕೋವಿಡ್-19 ಸಾಂಕ್ರಾಮಿಕ ರೋಗ ಬಂದಿರತಕ್ಕಂಥದ್ರ ಬಗ್ಗೆ ವಿದ್ಯಾರ್ಥಿಗಳನ್ನ ಏನ್ ಮಾಡ್ಬೇಕು, ತೊಡಗಿಸಿಕೊಳ್ಳಬೇಕು. ಒಂದು ಟಾಸ್ಕ್ ಕೊಟ್ಟು ಕೋವಿಡ್ನ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಅಂತಕ್ಕಂಥದ್ದು. ಅವ್ರನ್ನ ಪ್ರೇರೇಪಣೆಗೊಳಿಸಬೇಕು. ಈ ರೀತಿಯ ಟಾಸ್ಕ್ ಇದೆ, ನೀವು ಇದನ್ನ ಮಾಡ್ರಿ ಅಂತಕ್ಕಂಥದ್ದು. ಪೂರ್ವಜ್ಞಾನ ಏನಿದೆ, ಹಿಂದೆ 2019ರಲ್ಲಿ ಬಂದಾಗ ಏನೇನಾಗಿತ್ತು ಅಂತ ಸ್ವಲ್ಪ ಅವ್ರಿಗೆ ಆ ಒಂದು ಚಿತ್ರಣವನ್ನ ಇಲ್ಲಿ ಹೇಳ್ಕೊಡಿ. ಅದಾದ್ಮೇಲೆ ಈ ಒಂದು ತೊಡಗಿಸ್ಕೊಂಡ ಮೇಲೆ ಇಲ್ಲಿ ಏನ್ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಡಾಟಾ ಕಲೆಕ್ಟ್ ಮಾಡ್ತಾರೆ. ಎಷ್ಟು ಜನ ಸತ್ರು, ಯಾಕೆ ಸತ್ರು, ಏನೇನು ಕಾರಣಗಳಿತ್ತು, ಏನೇನು ಪರಿಣಾಮಗಳಿತ್ತು, ಚಿತ್ರಗಳನ್ನ ಸಂಗ್ರಹಣೆ ಮಾಡ್ತಾರೆ. ಹೌದಾ. ವಿಡಿಯೋನ ಸಂಗ್ರಹಣೆ ಮಾಡ್ತಾರೆ. ಸಾಕಷ್ಟು ಮಾಹಿತಿಯನ್ನು ಇಲ್ಲಿ ಏನ್ ಮಾಡ್ಕೊಂಡ್ರು, ಅವರು ಆವಿಷ್ಕಾರ ಮಾಡ್ಕೊಂಡ್ರು. ಅದನ್ನ ಕುರಿತು ಶಿಕ್ಷಕರು ಏನ್ ಮಾಡ್ಬೇಕು, ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಆ ತಂದಿರ್ತಕ್ಕಂಥ ಮಾಹಿತಿ ಹಾಗೂ ತಮ್ಮ ಒಂದು ಪರಿಕಲ್ಪನೆಗಳನ್ನ ವಿದ್ಯಾರ್ಥಿಗಳ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಏನಾಗತ್ತಂದ್ರೆ ಸಂವಾದ ನಡೀತದೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಹೌದಾ. ಇದು ಕೂಡ ಏನಾಗತ್ತಂದ್ರೆ ಸ್ಟೂಡೆಂಟ್ ಟಾಸ್ಕ್ ಆಗಿರುತ್ತೆ. ಇಲ್ಲಿ ಟೀಚರ್ ಟಾಸ್ಕು, ಇಲ್ಲಿ ಸ್ಟೂಡೆಂಟ್ ಮತ್ತು ಟೀಚರ್ ಇಬ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಕಲಿಕೆಯಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥದ್ದು. ಇನ್ನು ಎಲಾಬ್ರೇಟ್, ವಿಸ್ತರಿಸು. ಯಾರೋ ವಿದ್ಯಾರ್ಥಿಗಳು ಶಿಕ್ಷಕರು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ವಿಷಯ ವಸ್ತುವನ್ನ, ತಾವು ಗ್ಯಾದರ್ ಮಾಡಿರ್ತಕ್ಕಂಥ ವಿಷಯ ವಸ್ತುವನ್ನ ತಮ್ಮ ಸಹಪಾಠಿಗಳೊಂದಿಗೆ ಚರ್ಚೆ ಮಾಡೋದ್ರ ಮುಖಾಂತರ ತಮ್ಮ ನೈಜ ಒಂದು ಸನ್ನಿವೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಳಸ್ಕೊಳ್ತಕ್ಕಂಥದ್ದು. ನೈಜ ಸಮಸ್ಯೆಗಳು ಎದುರಾದಾಗ ಅದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಬಳಸ್ಕೊಳ್ತಾರೆ ಅಂತಕ್ಕಂಥ ಜ್ಞಾನವನ್ನು ಇಲ್ಲಿ ನೋಡ್ತಾ ಬರ್ತೀವಿ. ಅದು ಇಲ್ಲಿಗೆ ಸಂಬಂಧಪಟ್ಟಂಗೆ. ಇನ್ನು ಮೌಲ್ಯಮಾಪನ ಬಂದಾಗ ಇದಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಕರು ಏನ್ ಮಾಡ್ತಾರೆ, ತಾವು ಕೊಟ್ಟಿರ್ತಕ್ಕಂಥ ಟಾಸ್ಕ್ನ ಆಧಾರದ ಮೇಲೆ ಒಂದು ವ್ಯಾಲ್ಯೂಯೇಷನ್ ಪರೀಕ್ಷೆನ ತೆಗೆದುಕೊಳ್ತಾರೆ. ಮೌಖಿಕ ಆಗಿರ್ಬೋದು, ಲಿಖಿತ ಆಗಿರ್ಬೋದು, ಯೋಜನಾಕಾರಿ ಆಗಿರ್ಬೋದು, ಇನ್ಯಾವುದೋ ರೂಪದಲ್ಲಿ ತೆಗೆದುಕೊಳ್ಬಹುದು. ಅಥವಾ ವಿದ್ಯಾರ್ಥಿಗಳು ಸ್ವತಃ ತಮಗೆ ತಾವೇ ಏನ್ ಮಾಡ್ಕೋಬಹುದು ಅಂದ್ರೆ ಮೌಲ್ಯಮಾಪನವನ್ನ ಮಾಡ್ಕೊಳ್ಬಹುದು. ಸೊ ಇದು ಏನಾಗಿರುತ್ತೆ ಅಂದ್ರೆ ಒಂದು ಚಿಕ್ಕ ಟಾಪಿಕ್ ಆಗಿರುತ್ತೆ. ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕರ್ನಾಟಕ ಅಕಾಡೆಮಿಯಲ್ಲಿ ನಿಮ್ಮೆಲ್ಲರಿಗಾಗಿ ನಾನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸೊ ನೋಡ್ತಾ ಇರಿ ಕರ್ನಾಟಕ ಅಕಾಡೆಮಿ. ಹೆಚ್ಚಿನ ಮಾಹಿತಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.